ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಈಗ ಸರ್ಕಾರಕ್ಕೆ RCB ತಂಡದ ಈಗ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆದಂತಹ ಕಾಲ್ತುಳಿತದ ಬೆನ್ನಲ್ಲೇ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸರ್ಕಾರ ಈಗಾಗಲೇ ಏನಂತಂದ್ರೆ ಹೊಸ ಮಸೂದೆಯನ್ನ ಮಂಡಿಸೋದಕ್ಕೆ ರೆಡಿ ಆಗಿದೆ, ಹೊಸ ಕಾನೂನನ್ನು ರೂಪಿಸೋದಕ್ಕೆ ಸರ್ಕಾರ ರೆಡಿ ಆಗಿದೆ. RCB ತಂಡದ ಅಂದ್ರೆ RCB ದುರಂತದ ಬೆನ್ನಲ್ಲೇ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಸಿದ್ಧತೆ ಇರಲಿಲ್ಲ, ಕೆಲವೊಂದಿಷ್ಟು ಕಾರಣಗಳು ಬಂದವು. ಈಗಾಗಲೇ ತನಿಖಾ ವರದಿಯೂ ಕೂಡ ಬಂದಿದೆಯಂತೆ. ಆ ತನಿಖೆ ಅಂದ್ರೆ ಈ ಒಂದು ಕಾಲ್ತುಳಿತಕ್ಕೆ ಯಾರದ್ದು ತಪ್ಪಿದೆ, ಯಾರ ಕಾರಣದಿಂದಾಗಿ ಯಾರ ಪ್ರಾಬ್ಲಮ್ ಇಂದಾಗಿ ಈ ಒಂದು ಕಾಲ್ತುಳಿತ ಸಂಭವಿಸಿತು ಅನ್ನುವಂತಹ ಪ್ರಶ್ನೆಗಳು ಅಥವಾ ಈಗಾಗಲೇ ವಿಶ್ಲೇಷಣೆಗಳನ್ನು ಮಾಡಲಾಗಿದೆ. ಆದರೆ ಈ ವಿಶ್ಲೇಷಣೆಗಳನ್ನು ಬದಿಗಿಟ್ಟು ಈಗ ಸರ್ಕಾರ ಏನು ಮಾಡ್ತಾ ಇದೆ, ಹೊಸ ಕಾನೂನು ಅಥವಾ ಹೊಸ ವಿಧೇಯಕವನ್ನು ಮಂಡಿಸುವುದಕ್ಕೆ ರೆಡಿಯಾಗಿದೆ. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಹೊಸ ಕಾನೂನನ್ನು ರೂಪಿಸುವುದಕ್ಕೆ, ಒಂದು ವಿಶೇಷ ವಿಧೇಯಕವನ್ನು ರೂಪಿಸುವುದಕ್ಕೆ ಸರ್ಕಾರ ಮುಂದಾಗಿದೆ. ಅಂದರೆ ಬರಲಿರುವ ಶಾಸನಗಳು ಯಾವುವು ಅಂತ 3 ಶಾಸನಗಳನ್ನು ಹೊರಡಿಸ್ತಾರಂತೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಕ ಜೂನ್ 4ರಂದು ಸಂಭವಿಸಿದಂತಹ ಕಾಲ್ತುಳಿತ ದುರಂತದಿಂದ ಎಚ್ಚೆತ್ತುಕೊಂಡಿರುವ ರಾಜ್ಯ ಸರ್ಕಾರ ಜನದಟ್ಟಣೆ ನಿರ್ವಹಣೆ ಮತ್ತು ನಿಯಂತ್ರಣದ ಸಲುವಾಗಿ ಕರ್ನಾಟಕ ಜನಸಂದಣಿ ನಿಯಂತ್ರಣ ಕಾಯ್ದೆಯನ್ನು ವಿಧೇಯಕವನ್ನು ಮಂಡಿಸುವುದಕ್ಕೆ ರೆಡಿಯಾಗಿದೆ. 2025 ಅಂದರೆ ಈ ಮಸೂದೆ 2025 ಜಾರಿಗೆ ತರುವ ಸಂಬಂಧ ಗುರುವಾರ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಕರಡು ಮಸೂದೆ ಮಂಡಿಸಿ ಅಂಗೀಕಾರ ಪಡೆದು ಮುಂದಿನ ಮಳೆಗಾಲದ ಅಧಿವೇಶನದಲ್ಲಿ ಉಭಯ ಸದನಗಳಲ್ಲಿ ಮಂಡಿಸಿ ಅಂಗೀಕರಿಸುವ ಕುರಿತು ಚರ್ಚೆಯಾಗಿದೆ ಅಂತ ಹೇಳಲಾಗಿದೆ. ಹಾಗಾದರೆ ಈಗ ಮುಂದೆ ಬರುವಂತಹ 3 ಶಾಸನಗಳು ಯಾವುವು ಅಂತ ನೋಡ್ತಾ ಹೋಗೋದಾದರೆ, ದ್ವೇಷ ಭಾಷಣ ದ್ವೇಷ ಅಪರಾಧ ತಡೆಗೆ ವಿಧೇಯಕ ಜಾರಿಗೆ ಸರ್ಕಾರ ಪ್ರಸ್ತಾಪ ಮಾಡಿದೆ. ಅಪರಾಧ ಸಾಬೀತಾದರೆ 3 ವರ್ಷ ಜೈಲು ಅಥವಾ 50,000 ಅಂದರೆ 5,000 ಜೊತೆಗೆ ಶಿಕ್ಷೆಯನ್ನು ಕೂಡ ವಿಧಿಸುವ ಒಂದು ವಿಧೇಯಕವನ್ನು ತರುವುದಕ್ಕೆ ರೆಡಿಯಾಗಿದೆ. ಇನ್ನು ಮುಂದೆ ಯಾರ್ಯಾರು ದ್ವೇಷ ಭಾಷಣವನ್ನು ಮಾಡ್ತಾರೆ ಒಂದು ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಮಾಡಬೇಕು. ದ್ವೇಷ ಭಾಷಣ ಮಾಡುವಂತಹ ಕೆಲವೊಂದಿಷ್ಟು ಲಿಸ್ಟ್ಗಳನ್ನು ಕೂಡ ರೆಡಿ ಮಾಡಿದ್ದಾರೆ. ಆ ಲಿಸ್ಟ್ಗಳನ್ನು ಇನ್ನು ಮುಂದೆ ವಿಧೇಯಕ ಮಳೆಗಾಲ ಅಧಿವೇಶನದ ಟೈಮಲ್ಲಿ ಇದೇನಾದರೂ ವಿಧೇಯಕ ಮಂಡನೆಯಾಗಿ ಅಂಗೀಕಾರವಾಗಿದ್ದೇ ಆದಲ್ಲಿ ದ್ವೇಷ ಭಾಷಣ ಮಾಡುವಂತಹ ಜನರಿಗೆ 3 ವರ್ಷ ಜೈಲು ಶಿಕ್ಷೆ, ಅದೇನಾದರೂ ಸಾಬೀತಾಗಿದ್ದೇ ಆದಲ್ಲಿ 3 ವರ್ಷ ಜೈಲು ಶಿಕ್ಷೆ, 5,000 ದಂಡ. ಸೊ ಹೀಗಾಗಿ ಇದು ಒಂದು ಮೊಟ್ಟ ಮೊದಲ ಅಂದರೆ ಮಸೂದೆ ಕಾನೂನು. ಇನ್ನೊಂದು ಸುದ್ದಿ ಏನಂತಂದರೆ ಸುಳ್ಳು ಸುದ್ದಿ ಹರಡ್ತಾ ಇರುವವರ ಮೇಲೆ ನಿಗಾ ಇಟ್ಟು ತಪ್ಪು ಮಾಹಿತಿ ಸುಳ್ಳು ಸುದ್ದಿ ಹರಡುವಿಕೆ ನಿಯಂತ್ರಣಕ್ಕಾಗಿ ವಿಧೇಯಕ ಜಾರಿಗೆ ಮುಂದಾಗಿದೆ ಸರ್ಕಾರ. ಇನ್ನು 3ನೇದು ಅಂತಂದರೆ ವೇಮೂಲ ಕಾಯ್ದೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಆಧಾರಿತ ದೌರ್ಜನ್ಯ ತಡೆಯುವುದಕ್ಕೆ ರೋಹಿತ್ ವೇಮೂಲ ಕಾಯ್ದೆ ಕುರಿತು ಸಚಿವ ಸಂಪುಟ ಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಲಾಗಿದೆ. ಮುಂದಿನ ಸಭೆಯಲ್ಲಿ ಈ ವಿಷಯ ಮಂಡನೆಯಾಗತ್ತೆ. ಈ ಸುಳ್ಳು ಸುದ್ದಿ ಮತ್ತು ದ್ವೇಷ ಭಾಷಣವನ್ನು ಯಾರ್ಯಾರು ಮಾಡ್ತಾರಲ್ಲ ಅಂಥವರ ವಿರುದ್ಧ ಸರ್ಕಾರ ಮುಂದಾಗಿದೆ. ಒಂದು ವಿಶೇಷ ಕಠಿಣ ಕ್ರಮವನ್ನು ತೆಗೆದುಕೊಂಡು, ಅಂದರೆ ಕಾಲ್ತುಳಿತ ಈಗ ಒಂದು ಯಾವುದೋ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೆ. ಯಾರು RCBಯ ಫ್ರಾಂಚೈಸಿಯವರು ಒಂದು ಟ್ವೀಟ್ ಮಾಡ್ತಾರೆ. ಏನು ಟ್ವೀಟ್ ಮಾಡ್ತಾರೆ, 8 ಗಂಟೆಗೆ ಏನು ಒಂದು ಜಾಥಾ ಇದೆ, ಒಂದು ರ್ಯಾಲಿ ಮಾಡ್ತಾರೆ RCB ತಂಡದವರು, ವಿಶೇಷ ಅಂದರೆ ಫುಲ್ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರೆ ಅಂತ ಮಾಡಿದರು. ಅವೆಲ್ಲ ಆಯಿತು, ಅವರವ್ರ ತಕ್ಕಂಗೆ ಎಲ್ಲ ಏನು ವಿಚಾರಣೆಯನ್ನೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಇಂತಹ ಕಾಲ್ತುಳಿತ ಪ್ರಕರಣಗಳು ಮತ್ತು ದ್ವೇಷ ಹುಟ್ಟುವಂತಹ ಪ್ರಕರಣಗಳಿಂದ ಈಗಾಗಲೇ ಕರಾವಳಿಯಲ್ಲಿ ಕೋಮುಗಲಭೆ ಹೆಚ್ಚಾಗಿದೆ. ಆ ಕೋಮುಗಲಭೆ ತಡೆಗೋಸ್ಕರ ಈ ಒಂದು ವಿಧೇಯಕ, ಈ ಒಂದು ಕಾನೂನು, ಈ ಒಂದು ಶಾಸನ ಯೂಸ್ ಆಗಲಿದೆ.